ಓಕೆ, ಈ ಸಿನಿಮಾದಲ್ಲಿ ಸಿಕ್ಸ್ ಪ್ಯಾಕ್ ಮೂಲಕ ಆರ್ಭಟವನ್ನ ಮಾಡೋದಕ್ಕೆ ಬರ್ತಿದೆ. ಅಂದ್ರೆ ಈ ಸಿನಿಮಾದಲ್ಲಿ ಅದೇ ಹೇಳಿದ ಡ್ಯುಯಲ್ ಶೇಡ್ ಬರುತ್ತೆ. ಸೊ ಒಂದು ಶೇಡ್ ಕ್ಯಾರೆಕ್ಟರ್ ಶೇಡ್ ಡ್ಯುಯಲ್ ಕ್ಯಾರೆಕ್ಟರ್ ಬರುತ್ತೆ, ಡ್ಯುಯಲ್ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರಲ್ಲಿ ಕಂಪ್ಲೀಟ್ ನಾನು ಈ ಸತಿ ತಿರ್ಗಾ ಬಜಾರ್ ಆದ್ಮೇಲೆ ಮತ್ತೆ ಸಿಕ್ಸ್ ಪ್ಯಾಕ್ ಅವತಾರದಲ್ಲಿ ಈ ಸಿನಿಮಾ ಎರಡನೇ ಸಿನಿಮಾ ಹೆಂಗಿತ್ತು ವರ್ಕೌಟ್, ಕಸರತ್ತೆಲ್ಲ ಹೆಂಗ್ ಮಾಡ್ತಿದ್ರಿ? ಕಂಪ್ಲೀಟ್ ಅದಕ್ಕೆ ಆದಂಥ ಒಂದು 3-4 ಮಂತ್ಸ್ ನಾನು ಕಂಪ್ಲೀಟ್ ಡಯಟಲ್ಲಿದೆ. ಏನು ಮುಟ್ಟು ಶುಗರ್ ಕಟ್ಟು ಎಲ್ಲ ಕಟ್ಟು ಈ ಕ್ಯಾರೆಕ್ಟರ್ ಬೇಕು ಅಂದ್ಬಿಟ್ಟೆ ಅದಕ್ಕೋಸ್ಕರ ಮಾಡಿದ್ದು. ಬಟ್ ಔಟ್ಪುಟ್ ನೋಡಿ ತುಂಬ ಖುಷಿ ಇದೆ. ಸೊ ಒಂದು ಫೈಟ್ ಸೀಕ್ವೆನ್ಸ್ಗೋಸ್ಕರ ಮಾಡಿದ್ದು ಅದು. ಅಂದ್ರೆ ಫೈನಲ್ ಲಾಸ್ಟ್ ಫೈಟ್ ಅಥವಾ ಫಸ್ಟ್? ಅಲ್ಲ, ಇಂಟ್ರೊಡಕ್ಷನ್ ಫೈಟ್ಗೆ ಅಂತಾನೆ ಮಾಡಿದ್ವಿ. ನಮ್ಮ ಅರ್ಜುನ್ ಮಾಸ್ಟರ್ ಮಾಡಿಸಿದ್ರು ಅದನ್ನ. ತುಂಬ ಚೆನ್ನಾಗಿ ಬಂದಿದೆ ಅದು. ಈಗ ವರ್ಕೌಟ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಎಷ್ಟು ಅವರ್ಸ್? ಬಿಕಾಸ್ ಯಾಕಂದ್ರೆ ಬಿಸಿ ಎಷ್ಟು ಸ್ಕೆಡ್ಯೂಲ್ ಅಲ್ಲಿ ಇದ್ರಿ ನೀವು ಕೂಡ, ಟೈಮ್ ಸಿಗ್ತಿರ್ಲಿಲ್ಲ. ಎಷ್ಟು ಅವರ್ಸ್ ವರ್ಕೌಟ್? 2 hours ಮಾಡ್ತೀನಿ ಸರ್. ಎವ್ರಿ ಡೇ 2 hours ಐ ಸ್ಪೆಂಡ್. ಅರ್ಲಿ ಮಾರ್ನಿಂಗ್ ಬಿಫೋರ್ ನಾನು ಎಲ್ಲೇ ಹೋಗಿದ್ದ ಮುಂಚೆ ವರ್ಕೌಟ್ ಮಾಡಿಬಿಟ್ಟು. ಆ್ಯಕ್ಚುಲಿ ಐ ಟಿ ಇರೋವಂಥವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಕಾಲುಗಳು ತುಂಬ ಸ್ವಲ್ಪ, ಲಾಸ್ಟ್ ಟೈಮ್ ದರ್ಶನ್ ಸರ್ ಕೂಡ ಹೇಳಿದರು ಕಾಲುಗಳ ಬಗ್ಗೆ ವರ್ಕೌಟ್ ಮಾಡಬೇಕು ಅಂತಂದಾಗ. ಸೊ ಅದ್ರ ಕಡೆ ಎಷ್ಟು ಗಮನವನ್ನು ಕೊಟ್ಟಿದ್ರಿ ಅಂತ? ಖಂಡಿತ ಸರ್. ಅದೇನು ಅಂದ್ರೆ ಕೆಲವ್ರಿಗೆ ಅದು ಜೆನೆಟಿಕ್ ಮೇಲೂ ಹೋಗುತ್ತೆ. ಈಗ ಎಷ್ಟೇ ಉದ್ದ ಇರೋರು ಎಷ್ಟೇ ಮಾಡಿದ್ರು ಕೆಲವ್ರಿಗೆ ಅದಾಗಲ್ಲ. ಸೊ ಇಲ್ಲ, ಅದು ನಮ್ದು ಆ ಥರದ್ದೇನಿಲ್ಲ ಸರ್, ಪ್ರಪೋರ್ಷನೇಟ್ ಆಗೇ ಇರೋದು. ಏನೆಲ್ಲ ಫುಡ್ ತಗೊಳ್ತಿದ್ರಿ ಸರ್? ಬಿಕಾಸ್ ಆ್ಯಸ್ ಯೂಶುವಲ್ ಸರ್, ಕಾರ್ಬ್ಸ್ ಇಂಟೇಕ್ ಜಾಸ್ತಿ, ಪ್ರೋಟೀನ್ ಇಂಟೇಕ್ ಜಾಸ್ತಿ, ಶುಗರ್ ಕಂಟ್ರೋಲ್ ಮಾಡ್ತೀವಿ. ಸೊ ನಮಗೆ ಯಾವ ಥರ ಬೇಕು ಕಾಣಿಸ್ಕೊಬೇಕು ಅಂದ್ರೆ ಸೊ ಅದ್ರ ತಕ್ಕನಂಗೆ ಅನುಗುಣವಾಗಿ ನಮ್ಮ ಟ್ರೈನರ್ಗಳು ರೆಡಿ ಮಾಡ್ತಾರೆ ಅಷ್ಟೇ ಅಂತ. ಈಗ ಹಯಗ್ರೀವ ನಂತರ ಯಾವ ರೀತಿಯ ಸಿನಿಮಾಗಳ ಲೈನಪ್ಪಲ್ಲಿದೆ ಅಂತ? ಇಲ್ಲ ಸರ್, ಒಂದಷ್ಟು ಕಥೆಗಳು ಕೇಳಿದ್ದೀನಿ, ಫೈನಲ್ ಆಗಿದೆ. ಸೊ ಸ್ವಲ್ಪ ದಿನ ಇದೆಲ್ಲ ಆದಮೇಲೆ ಶುರು ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಸೊ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಹಿಂಗೆ ಅನಿಸುತ್ತೆ ಅಂತ ಏನು ಹೇಳ್ತೀರಾ? ಯಾಕಂತಂದರೆ ವಾಮನ ನಂತರ 2025ಕ್ಕೆ ವಾಮನ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬಂದಿದ್ರಿ. ಈಗ ಹಯಗ್ರೀವನಾಗಿ ಬರ್ತಾ ಇದ್ರ. ಸೊ ಅಲ್ಲೂ ಕೂಡ ದೇವರ ಇಚ್ಛೆ ಇತ್ತು, ಇಲ್ಲೂ ಕೂಡ ದೇವರ ಇಚ್ಛೆ ಇದೆ. ಹೌದು, ಖುಷಿ ಇದೆ ಸರ್. ನೋಡ್ಬೇಕೆಲ್ಲ ಸಿನಿಮಾ ಮಾಡೋದೇ ನಾವು ಕನ್ನಡ ಪ್ರೇಕ್ಷಕರಿಗೋಸ್ಕರ. ಸೊ ಒಳ್ಳೆ ಕಂಟೆಂಟ್ ಮುಖಾಂತರ ನಾವು ಫೆಬ್ರವರಿ 27ನೇ ತಾರೀಕು ಜನಗಳ ಮುಂದೆ ಬರ್ತಾ ಇದೀವಿ. ಸೊ ಹೋಪ್ ಇದೆ, ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ನಾವು ಡಿಫ್ರೆಂಟಾಗಿ ಮಾಡಿರೋ ಸ್ಕ್ರಿಪ್ಟ್ ಆಗಿದೆ, ಜನ ಇಷ್ಟಪಡ್ತಾರೆ ನಮಗೆ. ಎಸ್, ಮೊನ್ನೆ ಅಷ್ಟೇ ಚಾಮರಾಜನಗರಕ್ಕೆ ಕೂಡ ಹೋಗಿದ್ರಿ. ಸೊ ಹೆಂಗಿತ್ತು ಜನರ ರೆಸ್ಪಾನ್ಸ್? ಇಲ್ಲ, ತುಂಬ ಖುಷಿ ಆಯಿತು ಸರ್. ಪಾಪ ಜನ ಅಪ್ಕೊಂಡಿದ್ದ ರೀತಿ ಆಗಿರ್ಬೋದು, ತೋರಿಸಿ ಪ್ರೀತಿ ಆಗಿರ್ಬೋದು, ತುಂಬಾ ಖುಷಿ ಆಯಿತು. ಸದಾ ಯಾವಾಗಲೂ ಚಿರಣೆ ಆಗಿರ್ತೀನಿ ಸರ್. ಸಾಂಗ್ ಲಾಂಚ್ ಟೈಮಲ್ಲಿ ಒಂದು ಮಾತನ್ನ ಹೇಳಿರುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ನಟನಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನೋಂಥ TRP ಮಾತು, ಗಂಡಸ್ತನದ ಬಗ್ಗೆ ದರ್ಶನ್ ಅವರ ಫೋಟೋ ಹಿಡ್ಕೊಂಡು ಮಾತಾಡಿರುವಂಥದ್ದು. ಇಲ್ಲ, ಏನಾಗುತ್ತೆ ಸರ್, ಈಗ ಮಾತಾಡೋರು, ಈಗ ನಾವೆಲ್ಲೂ ಈ ಪ್ರಸ್ತುತ ಈಗೇನು ಅಣ್ಣನ ದರ್ಶನ ಅವ್ರ ವಿಚಾರವಾಗಿ ಏನು ನಡೀತಾ ಇದೆಯಲ್ಲ, ನಾವೆಲ್ಲೂ ನಾವು ಮಾಡ್ಕೊಂಡಿದ್ದೀವಿ, ನಾನು ಮಟ್ಟಿದ್ದೀನಿ, ನಾನು ಬಂದು ಮಾಡಿದೆ, ಇದುವರೆಗೆ ಯಾವತ್ತು ಹೇಳ್ಕೊಂಡಿಲ್ಲ, ಹೇಳ್ಕೊಡೋದು ಇಲ್ಲ ಮುಂದಕ್ಕೆ ನಾವು. ಅದು ಭಗವಂತನ ಬಿಟ್ಟಿದ್ದು, ಯಾರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಈ ಕೈಲಿ ಕಿಸೆಕಾಗದೆ ಕೆಲವರು ಕುತ್ಕೊಂಡ್ಬಿಟ್ಟು TV ಏನು ಮಾಡ್ತಾರೆ, ಪಕ್ಕದಲ್ಲಿ ಯಾರೋ ಒಂದು ಹೆಣ್ಣು ಹುಡುಗಿದ್ದು ಅಂತ ಹೇಳಿ ಕ್ಯಾಮ್ರಾ ಮುಂದೆ ಬಂದು ಸಣ್ಣ ಗಂಡು ಮಕ್ಳುಗಳಾಗೋಯ್ತಾರೆ. ಅವಾಗ ಮಾತಾಡ್ಬೇಕಾದ್ರೆ ಏನು ಮಾತಾಡಿದೆ ನೋಡ್ಕೊಂಡು ಮಾತಾಡೋದು. ಇವಾಗ ಅಷ್ಟು ಇದ್ದವರು ಮಾಡ್ತೀವಿ ಅಂತ ಇವಾಗ ಪೋಸ್ಟ್ ಕೊಡ್ತಾರಲ್ಲ, ಮುಂದೆ ಬಂದು ಮಾಡಬೇಕಿತ್ತು. ಕಷ್ಟ ಕಾಲದಲ್ಲಿ ಇಲ್ಲದೆ ಇದ್ದವರು ಆ ಸುಖ ಟೈಮಲ್ಲಿ ಇದು ಚೆನ್ನಾಗಿ ಮಜಾ ಮಾಡಿ, ಕಷ್ಟ ಕಾಲದಲ್ಲಿ ಯಾಕಾಗಲ್ಲ? ಇವಾಗ ಆಯ್ತು, ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುತ್ಕೊಂಡು ಈ ಮೀಡಿಯಾ ಮುಂದೆ. ಅವ್ರ ಕಷ್ಟ ಅಂತ ಬಂದಾಗ ಒಂದಿನ ಬರಲಿಲ್ಲ, ಇದೇ ದರ್ಶನವ್ರು ಈಚೆ ಬಂದರು. ಯಾಕ ಈ ರೀಸೆಂಟಾಗಿ ಬೇಲ್ ಮುಖಾಂತರ ಈಚೆ ಬಂದಾಗ ಮಾರನೇ ದಿವಸನೇ ಮನೆಗೆ ಬಿರಿಯಾನಿ ಕಳ್ಸೋಕ್ಕಾಗತ್ತೆ, ಆಯಿತಾ? ಕೆಲವ್ರಿಗೆ ಮಾರನೇ ದಿವಸನೇ ಮನೆಗೆ ಬಿರಿಯಾನಿ ಕಳ್ಸೋಕ್ಕಾಗುತ್ತೆ. ಕಷ್ಟದಲ್ಲಿ ಯಾಕೆ ಬಂದು ನಿಂತ್ಕೊಳ್ಳೋಕ್ಕಾಗಲಿಲ್ಲ? ಅಲ್ಲಿಗೆ ಆ ವ್ಯಕ್ತಿತ್ವ ಗೊತ್ತಾಗುತ್ತಲ್ಲ ಏನು ಅಂತ. ದರ್ಶನ್ ಅವ್ರು ಹೊರಗಡೆ ಇದ್ದಾಗ ಮಾತ್ರ ಅವ್ರಿಗೆ ಅಷ್ಟೇ. ಅದನ್ನ ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡೋದು. ಇನ್ನೊಬ್ಬರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಷ್ಟು ಅವ್ರಿಗೇನು ಇದಿಲ್ಲ. ಫಸ್ಟ್ ಅವ್ರವ್ರ ಕ್ಯಾರೆಕ್ಟರ್ ಅವ್ರು ನೋಡ್ಕೊಂಡ್ರೆ ಇನ್ನೊಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ಮೀಡಿಯಾ ಒಂದು ಕ್ಯಾಮ್ರಾ ಇದೆ ಅಂದ್ಬಿಟ್ಟು, ಈಗ ಪಕ್ಕದಲ್ಲಿ ಯಾರೋ ಒಂದು ಹೆಣ್ಮಗು ಕೂತಿದೆ ಅಂದ್ಬಿಟ್ಟು ಅವ್ರ ಮುಂದೆ ಗಂಡಸ್ತನ ತೋರ್ಸೋಕ್ಕೆ, ಗಂಡಸ್ತನ ಅದು ಇದು ಇಳ್ದು ಮಾಡಿ ತೋರಿಸ್ಬೇಕು, ಅದು ಗಂಡಸ್ತನ. ಕ್ಯಾಮ್ರಾ ಮುಂದೆ ಬರೋ ಗಂಡಸ್ಕೊಂಡು ಬೇಜಾನ್ ಜನ ನೋಡಿದ್ವಿ. ಸೊ ನಾ ಅರ್ಥದಲ್ಲಿ ಹೇಳಿದ್ರು ಅಷ್ಟೇ. ಅಂತ ಇಂಥ ನಟರಿಗೆ ಅಂತೇನಿಲ್ಲ, ಯಾರು ಕೊಡುವ ಗೊತ್ತಾಗಬೇಕು, ಅವ್ರಿಗೆ ಗೊತ್ತಾಗಿದೆ ಬಿಡಿ ಸರ್. ಹೆಸರು ಹೇಳಬೇಕು ಅಂತೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು, ಯಾರು ಕೊಟ್ಟು ಯಾರಿಗೆ ಹೇಳಿದೀವಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.